ಇವಾಗ ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು, ಮಾಳು ಅಣ್ಣ ಇಂಟರ್ವ್ಯೂ ಅಲ್ಲಿ ಗಿಲ್ಲಿ ಬಗ್ಗೆ ಮಾತಾಡ್ತಾನೆ. ಗಿಲ್ಲಿ ಬಗ್ಗೆ ಮಾತಾಡ್ಬಿಟ್ಟು ಒಂದು ಪಾಯಿಂಟ್ ಹೇಳ್ತಾನೆ. ಏನಂತ ಹೇಳ್ತಾನಂದ್ರೆ, ಗಿಲ್ಲಿ ಏನೂ ಆಡ್ತಾ ಇಲ್ಲ ಅಲ್ಲಿ, ಆ್ಯಂಡ್ ಗಿಲ್ಲಿ ಸುಮ್ಮನೆ ಇವ್ರ ಜೊತೆ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ದಾನೆ ಅಷ್ಟೇ. ಟಾಸ್ಕ್ ಅಂತ ಬಂದರೆ, ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಯಾವುದೂ ಆಡಿಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಅಣ್ಣ ಸೀರಿಯಸ್ಲಿ ಅವ್ನು ಆಡಿರೋ ಟಾಸ್ಕ್ ತುಂಬ ಇದ್ದಾವೆ. ನೀವು ಒಂದು ಸ್ವಲ್ಪ ಒಳಗಡೆ ಇದ್ಬಿಟ್ಟು ನೋಡಿದ್ದೀರಾ, ಅದ್ರ ಬಗ್ಗೆ ಹೇಳಬೇಕಿತ್ತು ಇನ್ನೂ ಚೆನ್ನಾಗಿ. ಯಾಕಂದರೆ ಹೊರಗಡೆ ಅವನ್ನ ತುಂಬ ಜನ ನೋಡಿ, ತುಂಬ ಜನ ಅವನ್ನ ಹಚ್ಕೊಂಡು ಇಷ್ಟಪಟ್ಟು ಬೆಳೆಸಾಗಿದೆ ಆಲ್ರೆಡಿ. ಸೊ ನೀವು ಹೇಳ್ತೀರಾ ಅವನು ಗೆಲ್ಲಕ್ಕೂ ಅಷ್ಟು ಇದಿಲ್ಲ, ಗೆಲ್ಲಕ್ಕಾಗಲ್ಲ ಅವನು, ಸೊ ಯಾರೂ ಗೆಲ್ಲೋದು ಇಷ್ಟ ಇಲ್ಲ, ಯಾರೂ ಅಲ್ಲಿ ಗೆಲ್ಲೋರು ಯಾರೂ ಇಲ್ಲವೇ ಇಲ್ಲ ಕ್ಯಾಂಡಿಡೇಟ್ ಅಂತ ಹೇಳ್ತೀರಾ. ಗೆಲ್ಲೋದು ಪಕ್ಕ ಗಿಲ್ಲಿನೇ ಗೆಲ್ಲೋದು. ನನಗೂ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ, ನೀವು ಅಂದರೆ ನನಗೂ ತುಂಬ ಇಷ್ಟ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದವ್ರು ಅಂತ ಹೇಳಿಬಿಟ್ಟು, ಆ್ಯಂಡ್ ನಿಮ್ಮ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ ಸಪೋರ್ಟ್ ಮಾಡ್ಕೊಂಡ್ಬಿಟ್ಟು. ಸೊ ಐ ನೋ ನೀವು ತುಂಬ ಚೆನ್ನಾಗಿದ್ದೀರಾ, ಹಾಗೆ ಹೀಗೆ ತುಂಬ ಚೆನ್ನಾಗಿ ಆಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿದೆ. ಸೊ ಅದೇ ರೀಸನ್ಗೆ. ಸೊ ಅದು ಹೇಳಿದ್ದು ನನಗೆ ಯಾಕೋ ಬೇಜಾರಾಯಿತು ಗಿಲ್ಲಿ ಬಗ್ಗೆ ನೀವು ಹಾಗೆ.